ರಾಜ್ಯದಲ್ಲಿ ನೂತನವಾಗಿ ಬಂದಿರತಕ್ಕಂಥ ಸರ್ಕಾರ ಈಗಾಗಲೇ 1.5 ವರ್ಷ ಮುಕ್ತಾಯವಾಗಿದೆ. ಈ ಸಮಯದಲ್ಲಿ ರಾಜ್ಯದಲ್ಲಿ ಇರತಕ್ಕಂಥ ಈಡಿಗ ಬಿಲ್ಲವ ನಾಮಧಾರಿ ಸಮಾಜ ಈಗಾಗಲೇ 4 ಜನ ಶಾಸಕರು, 2 MLCಗಳು ಕೂಡ ಈ ಪಕ್ಷದಿಂದ ಗೆದ್ದಿದ್ದಾರೆ. ಇಡೀ ಸಮಾಜ ಅವರ ಪರವಾಗಿ ಈ ಸಲ ಮತ ಕೂಡ ಚಲಾಯಿಸಿದ್ವಿ. ಆದರೆ ಈ ಸಮಾಜದ ಹಿರಿಯ ಮುಖಂಡರಾದ ಸನ್ಮಾನ್ಯ BK ಹರಿಪ್ರಸಾದ್ ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಕ್ಯಾಪಬಲ್ ಇರತಕ್ಕಂಥ ಒಬ್ಬ ನಾಯಕ. 19 ವರ್ಷ ಕಾಲ ರಾಜ್ಯಸಭಾ ಮೆಂಬರು, ಸುಮಾರು 49 ವರ್ಷ ಕಾಲ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ. ಸೋನಿಯಾ ಗಾಂಧಿಯಿಂದ ಸಂಜಯ್ ಗಾಂಧಿ, ರಾಹುಲ್ ಗಾಂಧಿ, ಆಮೇಲೆ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿಯಿಂದ ಹಿಡಿದು ಈಗ ಪ್ರಿಯಾಂಕಾ ಗಾಂಧಿವರೆಗೂ ಕೂಡ ಒಟ್ಟಿಗೆ ಕೆಲಸ ಮಾಡತಕ್ಕಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ತಮಗೆಲ್ಲ ಗೊತ್ತಿರುತ್ತದೆ, ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದರು ಹರಿಪ್ರಸಾದ್ ಅವರ ಸಮಯದಲ್ಲಿ ಸರ್ಕಾರ ಬರುವಾಗ. ಒಂದು ವಾಡಿಕೆಯನ್ನು ಇತ್ತು, ಯಾರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರು ಯಾರು ಆಗ್ತಾ ಇದ್ರು ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತಿತ್ತು. ಆದರೆ ಕಾನೂನುಗಳು ಎಲ್ಲವನ್ನೇ ಕೂಡ ಗಾಳಿಕ್ಕೆ ತೂರಿ ತಾವುಗಳು ಹಿಂದುಳಿದ ವರ್ಗದ ಮಾನ್ಯ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಮಾಡಿದರು. ನಾವು ಅದಕ್ಕೇನು ಆಕ್ಷೇಪ ಸಲ್ಲಿಸಿರಲಿಲ್ಲ, ಯಾಕೆಂದರೆ ಅವರು ಕೂಡ ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕರು. ನಾವು ಆ ವಿಷಯದಲ್ಲಿ ಎರಡನೇ ಪ್ರಶ್ನವನ್ನೇ ಇಲ್ಲ. ಅವರ ಆಡಳಿತವೂ ಕೂಡ ಈಗ ಸರಿಯಾಗಿ ನಡೀತಾ ಇದೆ. ಆದರೆ ಈಗ ನಮ್ಮ ಒಂದು ಬೇಡಿಕೆ ಸರ್ಕಾರನಲ್ಲಿ, ಈ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 2 ಬಜೆಟನ್ನು ಮಂಡಿಸಿದರು. ಈ 2 ಬಜೆಟಲ್ಲಿಯೂ ಕೂಡ ನಾರಾಯಣಗುರು ನಿಗಮಕ್ಕೆ ಯಾವುದೂ ಕೂಡ ಹಣವನ್ನು ನೀಡಲಿಲ್ಲ. ಹಿಂದಿನ BJP ಸರ್ಕಾರ ಲಾಸ್ಟ್ ಅವಧಿಯಲ್ಲಿ ನಿಗಮ ಘೋಷಣೆ ಮಾಡಿದರು, ಆದರೆ ಈ ಸರ್ಕಾರ ಬಂದ ಮೇಲೆ ಏನು ಮಾಡಲಿಲ್ಲ, ಹಣವನ್ನು ಮಾಡಲಿಲ್ಲ. ಒಟ್ಟಾರೆ 4 ಜನ ಶಾಸಕರು, 2 ವಿಧಾನ ಪರಿಷತ್ತು ಸದಸ್ಯರು ಕೂಡ ಅವರಿಗೆ ಒಬ್ಬರಿಗೆ ಒಬ್ಬ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. BJP ಸರ್ಕಾರ ಇದ್ದಾಗ 2 ಮಂತ್ರಿ ಸ್ಥಾನ ಕೊಟ್ಟಿದ್ದರು. ಒಂದು ಕೋಟಾ ಶ್ರೀನಿವಾಸ ಪೂಜಾರಿ, 2ನೇದು ಸಚಿವ ಸುನಿಲ್ ಕುಮಾರ್ ಅವರು. ಜೊತೆ 3 ನಿಗಮಕ್ಕೆ ಅಧ್ಯಕ್ಷರನ್ನೇ ಕೂಡ ಮಾಡಿದರು. MSIL ನಿಗಮಕ್ಕೆ ಅರ್ತಾಲ್ ಹಾಲಪ್ಪನವರನ್ನ ಮಾಡಿದರು, ಕಿಯೋನಿಕ್ಸ್ ನಿಗಮಕ್ಕೆ ಹರಿಕೃಷ್ಣ ಬಂಡವಾಳ ಅವರನ್ನ ಮಾಡಿದರು, ಮಂಗಳೂರು ಅಭಿವೃದ್ಧಿ ನಿಗಮಕ್ಕೆ ಸತೀಶ್ ಪೂಜಾರಿನ ಮಾಡಿದರು. ಈ ಸರ್ಕಾರ ಬಂದ ಮೇಲೆ ಏನಾಗಿದೆ, ನಮಗೇನೂ ಈ ಸಮಾಜದಕ್ಕೆ ಏನೂ ಕೊಡಲಿಲ್ಲ. ಆದ್ದರಿಂದ ನಾನು ಈಗ ಸರ್ಕಾರದಲ್ಲಿ ಒತ್ತಾಯ ಮಾಡತಕ್ಕಂಥದ್ದೇನು, ಕಾಂಗ್ರೆಸ್ ಹೈಕಮಾಂಡಲ್ಲಿ ಒತ್ತಾಯ ಮಾಡತಕ್ಕಂಥದ್ದೇನು, ತಾವು ಈ ಸರ್ಕಾರನ ಪ್ರಾರಂಭ ಹಂತದಲ್ಲಿ ಏನು ನಿರ್ಣಯ ತೆಗೆದುಕೊಂಡಿದ್ದೀವಿ, ಒಂದಷ್ಟು ವರ್ಷಗಳನ್ನು ಹಂಚಿಕೊಟ್ಟಿದ್ದೀವಿ ಅಂತ ನನಗೆ ಆಗ ಮಾಧ್ಯಮದಲ್ಲಿಯೂ ಕೂಡ ಒಂದಷ್ಟು ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಅದಕ್ಕೆ BK ಹರಿಪ್ರಸಾದ್ ಅವರು ಸೇರಿದಂತೆ ಹಿರಿಯ ನಾಯಕ BK ಹರಿಪ್ರಸಾದ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯವಾದ ವ್ಯಕ್ತಿ ಮತ್ತು ಹಿಂದುಳಿದ ವರ್ಗದ ನಾಯಕರವರು. ಅಷ್ಟೇ ಅಲ್ಲ, ವಿರೋಧ ಪಕ್ಷವನ್ನೆಯೂ ಕೂಡ ರಾಜಾರೋಷವಾಗಿ ಯಾವುದೂ ಮುಲಾಸಕ್ಕೊಳಪಡದೆಯನ್ನೇ ನೇರವಾಗಿ ದಿಟ್ಟವಾಗಿ ಅವರು ವಿರೋಧ ಪಕ್ಷಗಳನ್ನೇ ಟೀಕೆ ಟಿಪ್ಪಣಿ ಮಾಡ್ಕೊಂಡ್ಬಂದಿರತಕ್ಕಂಥ ಒಬ್ಬ ನಾಯಕ. ಆದರೆ ಈ ಹೊಸ ಸಂಪುಟ ಸಚಿವನು ರೆಡಿ ಆಗುವ ಸಮಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಭಾಳ ಸ್ಪಷ್ಟವಾಗಿ ಮೆಸೇಜನ್ನು ಕೊಟ್ಟರು. ದ ಅಕಮಡೇಟ್ ಹರಿ ಎಂದು ಕರೀತಾರೆ ಗಾಂಧಿ ಫ್ಯಾಮಿಲಿ ಹರಿಪ್ರಸಾದ್ ಅವರನ್ನ. ಆದರೆ ಯಾವುದೂ ಅದು ತೆಗೆದುಕೊಳ್ಳದೆ ಹರಿಪ್ರಸಾದಕ್ಕೆ ಕೇವಲ ಒಂದು ಮಂತ್ರಿ ಸ್ಥಾನವೂ ಕೂಡ ಕೊಡದೆ ಇವತ್ತೇನವರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಕೂಡ ನಾವೆಲ್ಲ ನೋಡಿದ್ದೀವಿ. ಆದರೆ ನಾವೇನು ಮಾಡಿದ್ದೀವಿ ಅಂದರೆ, ಹಿಂದುಳಿದ ವರ್ಗದೊಬ್ಬ ನಾಯಕ ಮುಖ್ಯಮಂತ್ರಿ ಆದ ಅಂತೇಳಿ ಖುಷಿಪಟ್ಟಿದೆ. ಆದರೆ ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಮುದಾಯದ ಸ್ವಾಮೀಜಿಗಳು, ಕೆಲವೊಂದು ನಾಯಕರುಗಳು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಮುದಾಯದ ಬೇಡಿಕೆ, ನಾರಾಯಣಗುರು ಶಕ್ತಿಪೀಠದ ಪರವಾಗಿ, ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯದ ಪರವಾಗಿ ಕೂಡಲೇ ನಮಗೆ ಹರಿಪ್ರಸಾದ್ ಅವರನ್ನ ಮುಖ್ಯಮಂತ್ರಿ ಮಾಡಿದಂದರೆ ಚಲೋ ಅಂತಕ್ಕಂಥದ್ದು ನಮ್ಮ ಮೊದಲನೇ ಒಂದು ಬೇಡಿಕೆ. ಒಂದು ವೇಳೆ ಇಲ್ಲವಾದರೆ ಉಪಮುಖ್ಯಮಂತ್ರಿ ಸ್ಥಾನವಾದರೂ ಕೂಡ ಈ ಸರ್ಕಾರ ಈಗ ರೀಶೆಡ್ಯೂಲ್ ಮಾಡ್ತೀವಿ ಅಂತ ಮಾಹಿತಿ ಆಗಿ ಕಾಣ್ತಾ ಇದೆ. ಅದರಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವಾದರೂ ನಮಗೇನಾಗಬೇಕಾಗುತ್ತೆ, ಸಮಾಜಕ್ಕೆ ನೀಡಬೇಕಾಗುತ್ತೆ. ಸಮಾಜ ನಿಮ್ಮ ಪಕ್ಷದ ಪರವಾಗಿ ಕಳೆದ ಎಲೆಕ್ಷನ್ನಲ್ಲಿ ಸ್ಪಷ್ಟವಾಗಿ ನಿಮಗೇನು ಕೊಟ್ಟಿದ್ದೀವಿ, ಓಪನ್ ಆಗಿ ನಮ್ಮ ಸಮುದಾಯದ ಸ್ವಾಮೀಜಿಗಳ ಸಮೇತ ನಿಂತ್ಕೊಂಡು ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಬಾರ್ದು. ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ಬಂಗಾರಪ್ಪನವರು ಈ ಸಮುದಾಯದ ಮುಖ್ಯಮಂತ್ರಿ ಆದರು, ಜನಾರ್ದನ ಪೂಜಾರಿ ಅವರು ಈ ಪಕ್ಷದಿಂದ ಕೇಂದ್ರ ಮಂತ್ರಿ ಆದರು, ಅದೇ ರೀತಿಯಲ್ಲಿ RN ಜಾಲಪ್ಪನವರು ಕೇಂದ್ರ ಮಂತ್ರಿ ಆದರು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ನಮಗೆ 11 ಸೀಟನ್ನೇ ಕೊಡಬೇಕಿತ್ತು.
ಆದರೆ 8 ಸೀಟ್ ಅವರು ಕೊಟ್ಟಿದ್ದರು. ಗಂಗಾವತಿಯ ಸ್ಪಷ್ಟವಾದ ನಮಗೆ ಕೊಡಬೇಕಿತ್ತು, ಕೊಡಲಿಲ್ಲ. ಕುಮಟದಲ್ಲಿ ಕೊಡಬೇಕಿತ್ತು, ಕುಮಟವನ್ನವರು ಕೊಡಬೇಕಿತ್ತು, ಅಲ್ಲಿಯೂ ಕೂಡ ಕೊಡಲಿಲ್ಲ. ಆದ್ದರಿಂದ ನಮ್ಮ ಆರ್.ಎನ್. ಜಾಲಪ್ಪನವರ ಕ್ಷೇತ್ರದಲ್ಲಿಯೂ ಕೂಡ ಬೇರೆಯೊಬ್ಬರಿಗೂ ಕೊಟ್ಟರು. ಇದೆಲ್ಲವನ್ನೇ ಸಹಿಸಿ ಸಮುದಾಯ ಇದೆ. ಆದ್ದರಿಂದ ನಾವು ಹೇಳತಕ್ಕಂಥ ವಿಚಾರಗಳು ಒಂದೇ, ಕೂಡಲೇ ಮುಖ್ಯಮಂತ್ರಿ ಸ್ಥಾನ ಬಿ.ಕೆ. ಹರಿಪ್ರಸಾದ್ ಅವರಿಗೆ ನೀಡಬೇಕು ಅಂತಕ್ಕಂಥ ವಿಚಾರವೂ ಕೂಡ ನಮ್ಮದಿದೆ. ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಸ್ಥಾನ. ಎರಡನೇದೇನಪ್ಪ ಅಂತಂದರೆ ನಾರಾಯಣಗುರು ನಿಗಮಕ್ಕೆ ಹಣೆಯನ್ನೇ ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ನಮ್ಮ ಕುಲಕಸಬು ನಿಲ್ಲಿಸಿ ಈಗಾಗಲೇ 22 ವರ್ಷವಾಗಿದೆ. ಸೇಂದಿ ಮತ್ತು ಸಾರಾಯಿ ಇಳಿಸಿ ಮಾರಾಟ ಮಾಡಿ ಬದುಕುವ ಈ ಸಮುದಾಯದ ಕುಲಕಸಬನ್ನೇ ಕಸ್ಕೊಂಡಿದ್ದೀವಿ. ಇವತ್ತುವರೆಗೂ ಯಾವುದೂ ರೀತಿಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಕೊಡಲಿಲ್ಲ. ಹಾಗಾಗಿ ನಮಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ನಾವು ಕಾಂಗ್ರೆಸ್ ಹೈಕಮಾಂಡಲ್ಲಿ ಕಾಂಗ್ರೆಸ್ಸಿನ ಶ್ರೀಮತಿ ಸೋನಿಯಾ ಗಾಂಧಿಯಲ್ಲಿಯೂ ಕೂಡ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರಲ್ಲಿಯೂ ಕೂಡ ನಾವು ಮನವಿ ಮಾಡತಕ್ಕಂಥ. ಮತ್ತು ಹಿಂದುಳಿದ ವರ್ಗ ಅಂದರೆ ಯಾವುದೂ ಒಬ್ಬರಲ್ಲ. ಈಗ 104 ಜಾತಿ 2A 104 ಜಾತಿ ಇದೆ, 104 ಇದೆ. ಟೋಟಲ್ 455 ಬರುತ್ತೆ ಸಬ್ಕ್ಯಾಸ್ಟನ್ನು ಸೇರಿಸ್ಕೊಂಡು. ಇದರಲ್ಲಿ ಏನು ಅದರಲ್ಲಿರತಕ್ಕಂಥ ಈಡಿಗರು, ಬಿಲ್ಲವರಾಗಲಿ, ಕಮ್ಮಾರರು, ಕುಂಬಾರರು, ಮಡಿವಾಳರು, ತಿಗಳರು, ಇದೆಲ್ಲವನ್ನೆಯೂ ಕೂಡ ನಮಗೆ ನ್ಯಾಯವನ್ನೇ ಸಿಗಬೇಕಲ್ವಾ? ಎಲ್ಲರಿಗೂ ನ್ಯಾಯ ಬೇಕಲ್ವಾ? ಯಾವುದೋ ಒಂದು ಜಾತಿಗಳಿಗಾಗಲಿ ಯಾವುದೋ ಒಂದು ಸೀಮಿತವಾಗಬಾರ್ದು ಅಂತಕ್ಕಂಥದ್ದು ಕೂಡ ನಾನಿಲ್ಲಿ ಹೇಳತಕ್ಕಂಥದ್ದು.